ಹಾಯ್ ಫ್ರೆಂಡ್ಸ್, ಮದ್ದೂರೊಡೆ ಮಾಡುವ ಸುಲಭ ವಿಧಾನ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ, ಮೀಡಿಯಂ ರವೆ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್, ಬಿಳಿ ಎಳ್ಳು, ಓಂಕಾಳು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆಬೀಜನ ಹುರಿದು ಪುಡಿ ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಇಂಗು, ಸ್ವಲ್ಪ ಎಣ್ಣೆ. ಈಗ ಹೇಗೆ ಮಾಡುವುದು ಅಂತ ಹೇಳ್ತೀನಿ. ಪಾತ್ರೆಗೆ ಕತ್ತರಿಸಿದ ಈರುಳ್ಳಿ, ಉದ್ದುದ್ದ ಕತ್ತರಿಸಿದ ಈರುಳ್ಳಿ ಮೀಡಿಯಂ ಸೈಜ್ 5, ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬಿಳಿ ಎಳ್ಳು, ಓಂಕಾಳು ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ. ಈರುಳ್ಳಿಯನ್ನು ಚೆನ್ನಾಗಿ ಕಲಸಿದರೆ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಉದುರುವಾಗಿ ಕಲಸಿಕೊಳ್ಳಿ. ನಂತರ 1 ಬಟ್ಟಲು ಮೀಡಿಯಂ ರವೆ, 1 ಬಟ್ಟಲು ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ ಬರುತ್ತೆ, ಅರ್ಧ ಬಟ್ಟಲು ಮೈದಾ ಹಿಟ್ಟು, ಒಂದು ಬಟ್ಟಲು ಹುರಿದ ಕಡಲೆ ಬೀಜವನ್ನು ಪುಡಿ ಮಾಡಿ ಇಟ್ಟುಕೊಳ್ಳಿ. ಅದನ್ನು ಹಾಕಿ ಕಲಸಿ. 1/4 ಟೀ ಸ್ಪೂನ್ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾದಿ. ನಂತರ 1 ಟೀ ಸ್ಪೂನ್ ತುಪ್ಪ, ಎರಡು ಟೀ ಸ್ಪೂನ್ ಎಣ್ಣೆ, ಕಾದಿರುವ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ. ಸ್ವಲ್ಪ ಎಣ್ಣೆ ಹಾಕಿ ಕಲಸಿದ ನಂತರ ಬಿಸಿ ನೀರು, ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಸ್ವಲ್ಪನೇ ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ಸ್ವಲ್ಪನೇ ಹಾಕ್ಕೊಂಡು ಕಲಸಬೇಕು. ಈ ರೀತಿ ಹದವಾಗಿ ಕಲಸಿ ಈ ಥರ ಬರಬೇಕು ಹಿಟ್ಟು. ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ, ಇಲ್ಲ ಎಣ್ಣೆ ಕವರ್ ಇಲ್ಲ ಬಟರ್ ಪೇಪರ್ ತಗೊಂಡು ಅದರ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಉಂಡೆಯನ್ನು ಇಟ್ಟು ತೆಳುವಾಗಿ ಪ್ರೆಸ್ ಮಾಡಿ. ಕಾದ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ, ಹೊಮ್ಮಣ್ಣ ಬರೋವರೆಗೂ ಕರಿಯಿರಿ.
ಈ ರೀತಿ ಫ್ರೈ ಮಾಡಿ ಒಂಬಣ್ಣ ಬರೋವರೆಗೂ. ನಿಧಾನವಾಗಿ ಮಧ್ಯಮ ಉರಿಯಲ್ಲಿ, ಮೀಡಿಯಂ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಇವಾಗ ರೆಡಿಯಾಗಿದೆ. ಇದನ್ನು ಎತ್ತಿ ನೋಡಿ ಫ್ರೆಂಡ್ಸ್, ಈಗ ಮದ್ದೂರು ವಡೆ ರೆಡಿಯಾಗಿದೆ. ತುಂಬ ಕ್ರಿಸ್ಪಿಯಾಗೂ ಬಂದಿದೆ. ಸಂಜೆ ಟೈಮ್ನಲ್ಲಿ ಟೀ ಜೊತೆ ಸವಿಯಲು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.